ನಮಸ್ಕಾರ ವೀಕ್ಷಕರೇ. ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ಏನು ಅನ್ನೋದು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಹೌದು, ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ. ಕೇಜ್ರಿವಾಲ್ರನ್ನ ವಶಕ್ಕೆ ಪಡೆದಿರೋದು ಇಡಿ ಇಲಾಖೆ ಅಧಿಕಾರಿಗಳು. ಹಲವು ತಿಂಗಳುಗಳಿಂದ ದೆಹಲಿ ಸರ್ಕಾರ ಹಾಗೂ ಇಡಿ ಇಲಾಖೆ ಬಗ್ಗೆ ಸುದ್ದಿಗಳಾಗ್ತಾನೆ ಇದ್ವು. ಅದಕ್ಕೆ ಕಾರಣ ಲಿಕ್ಕರ್ ಸ್ಕ್ಯಾಮ್ ಅನ್ನೋದು ಗೊತ್ತಿತ್ತು. ಈ ಲಿಕ್ಕರ್ ಸ್ಕ್ಯಾಮ್ ಅಂದ್ರೆ ಏನು, ಯಾರ್ಯಾರ ನಡುವೆ ಅವ್ಯವಹಾರ ನಡೆದಿತ್ತು, ಯಾಕೆ ಇಡಿ ಇಲಾಖೆ ಕೇಜ್ರಿವಾಲ್ ಬೆಂಬಿದ್ದಿದೆ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾವು ಪಿನ್ ಟು ಪಿನ್ ವಿವರಿಸಿದ್ವಿ. ಈಗ ಕೇಜ್ರಿವಾಲ್ ಅರೆಸ್ಟ್ ಆಗಿರೋದು ಭಾರಿ ಚರ್ಚೆಗೆ ನಾಂದಿ ಹಾಡಿದೆ. ಭ್ರಷ್ಟಾಚಾರದ ಆರೋಪ ಇರೋದ್ರಿಂದ ಇಡಿ ಇಲಾಖೆ ಬಂಧಿಸಿದೆ ಅನ್ನೋದು ವಾಸ್ತವ ಆಗಿದ್ರೂ ವಿಪಕ್ಷಗಳು ಇದನ್ನ ಒಪ್ತಾರ? ಖಂಡಿತ ಇಲ್ಲ. ಇದು ಪ್ರಧಾನಿ ಮೋದಿ ಮಾಡಿಸಿದ್ದು ದ್ವೇಷ ರಾಜಕಾರಣ, ಹಾಗೆ ಹೀಗೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸಾಲದಕ್ಕೆ ಒಂದಷ್ಟು ಪ್ರಾದೇಶಿಕ ಪಕ್ಷಗಳು ಕೇಜ್ರಿವಾಲ್ಗೆ ಬೆಂಬಲವನ್ನ ಕೂಡ ಸೂಚಿಸ್ತಾ ಇವೆ. ಈಗ ಎಲ್ಲರ ಪ್ರಶ್ನೆ ಇರೋದು, ಕೇಜ್ರಿವಾಲ್ ಕತೆ ಏನಾಗುತ್ತೆ, ಕೇಜ್ರಿವಾಲ್ ದೋಷಮುಕ್ತರಾಗಿ ಬರ್ತಾರಾ ಅಂತ. ಅಸಲಿಗೆ ಅವರ ಮೇಲೆ ಏನೆಲ್ಲ ಆರೋಪ ಇದೆ, ಕೇಜ್ರಿವಾಲ್ ಜೈಲು ಪಾಲಾದ್ರೆ ಸರ್ಕಾರವನ್ನ ಮುನ್ನಡೆಸೋದು ಯಾರು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅಬಕಾರಿ ನೀತಿ ಅಕ್ರಮ ಪ್ರಕರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರಾತ್ರೋರಾತ್ರಿ ಬಂಧಿಸಿದ್ದಾರೆ. ದೆಹಲಿ ಅಬಕಾರಿ ನೀತಿ ಅಕ್ರಮಕ್ಕೆ ಸಂಬಂಧಿಸಿದಂತೆ 9 ಬಾರಿ ಜಾರಿ ನಿರ್ದೇಶನಾಲಯದ ಸಮನ್ಸ್ಗೆ ಸೆಡ್ಡು ಹೊಡೆದಿದ್ದ ಕೇಜ್ರಿವಾಲ್ ಅವರಿಗೆ ಬಂಧನದಿಂದ ರಕ್ಷಣೆ ನೀಡಲು ಗುರುವಾರ ಕೋರ್ಟ್ ನಿರಾಕರಿಸಿದ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಸರ್ಚ್ ವಾರೆಂಟ್ನೊಂದಿಗೆ ಕೇಜ್ರಿವಾಲ್ ಮನೆಗೆ ಧಾವಿಸುತ್ತಾರೆ. ಮನೆಯಲ್ಲಿ ಸುಮಾರು 3-4 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸುತ್ತಾರೆ. ಕೇಜ್ರಿವಾಲ್ ಹಾಗೂ ಕುಟುಂಬ ಸದಸ್ಯರ ಮೊಬೈಲ್ ಫೋನ್ಗಳನ್ನ ಜಪ್ತಿ ಮಾಡೋ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಳ್ಳುತ್ತಾರೆ. ವಿಚಾರಣೆ ಬಳಿಕ ದೆಹಲಿ ಮುಖ್ಯಮಂತ್ರಿಯನ್ನ ನಿವಾಸದಲ್ಲೇ ವಶಕ್ಕೆ ಪಡೀತಾರೆ. ಇನ್ನು ಅರೆಸ್ಟ್ ಆಗೋ ಬಗ್ಗೆ ಕೇಜ್ರಿವಾಲ್ ಹಾಗೂ ಆಮ್ ಆದ್ಮಿ ಪಾರ್ಟಿಗೆ ಮೊದಲೇ ಡೌಟ್ ಇದ್ದಿದ್ರಿಂದ ಹೈ ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ನಡೆಸಲಾಗಿರುತ್ತೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೇಜ್ರಿವಾಲ್ ಮನೆಗೆ ಆಗಮಿಸಿದ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ಹಾಗೂ ಅರವಿಂದ್ ಕೇಜ್ರಿವಾಲ್ ಅವರ ಬೆಂಬಲಿಗರು ದೆಹಲಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದ ಮುಂದೆ ಜಮಾಯಿಸಿರ್ತಾರೆ. ಅಲ್ಲದೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಇನ್ನು ಇದೆಲ್ಲ ಪ್ರಕ್ರಿಯೆ ನಡೆದಿದ್ದು ಎಲೆಕ್ಷನ್ ಟೈಮ್ ನಲ್ಲೇ ಆಗಿರೋದ್ರಿಂದ ಇದು ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗಿದೆ. ಆದ್ರಿಂದ ಕೇಜ್ರಿವಾಲ್ ನಿವಾಸದ ಹೊರಗೆ ಪೊಲೀಸ್ ಸರ್ಪಗಾವಲು ಹಾಕಲಾಗಿದ್ದು ಭಾರೀ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಪೊಲೀಸ್ ಪಡೆಗಳ ಜೊತೆಗೆ ಸಿಆರ್ಪಿಎಫ್ ಮತ್ತು ರ್ಯಾಪಿಡ್ ಆಕ್ಷನ್ ಪಡೆಯ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಲಾಗಿದೆ. ಕೇಜ್ರಿವಾಲ್ ನಿವಾಸದ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಆಪ್ ಹೆಡ್ ಕ್ವಾರ್ಟರ್ಸ್ಗೆ ಸೇರುವ ಎಲ್ಲಾ ದಾರಿಗಳನ್ನು ಕೂಡ ಪೊಲೀಸರು ಬಂದ್ ಮಾಡಿದ್ದು, ಪಾದಚಾರಿಗಳನ್ನ ಹೊರತುಪಡಿಸಿ ಯಾವ ವಾಹನವನ್ನು ಕೂಡ ಸಂಚರಿಸುವುದಕ್ಕೆ ಬಿಡ್ತಾ ಇಲ್ಲ. ಇನ್ನು ಸಹಜ ಅನ್ನೋ ಹಾಗೆ ತಮ್ಮ ಲೀಡರ್ ಬಂಧನ ಆಗ್ತಾ ಇದ್ದಂತೆ ಆಪ್ ನಾಯಕರೆಲ್ಲ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಬೊಬ್ಬೆ ಹೊಡೆದರು. ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರಾದ ಅತಿಶಿ ಹಾಗೂ ಸೌರಭ್ ಭಾರದ್ವಾಜರನ್ನ ಪ್ರೊಟೆಸ್ಟ್ ಮಾಡ್ತಾ ಇದ್ದ ಹಿನ್ನೆಲೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇತ್ತ ಪಂಜಾಬ್ನಲ್ಲಿ ಆಪ್ ಸರ್ಕಾರ ಆಡಳಿತದಲ್ಲಿದ್ದು ಸಿಎಂ ಭಗವಂತ್ ಮಾನ್ ಸಹಜವಾಗಿ ಬಂಧನವನ್ನ ಖಂಡಿಸಿದ್ದಾರೆ. ಅಲ್ಲದೆ ನೀವು ಕೇಜ್ರಿವಾಲ್ರನ್ನ ಬಂಧಿಸಬಹುದು, ಆದ್ರೆ ಅವರ ಐಡಿಯಾಲಜಿಯನ್ನ ಅಲ್ಲ ಅಂತ ಗುಡುಗಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಯಾರೆಲ್ಲ ಬಿಜೆಪಿ ಅಥವಾ ಮೋದಿಯನ್ನ ವಿರೋಧಿಸ್ತಾರೋ ಅವರು ನಿರೀಕ್ಷೆಯಂತೆಯೇ ಕೇಜ್ರಿವಾಲ್ ಪರ ನಿಂತಿದ್ದಾರೆ. ಆದ್ರೆ ಇಲ್ಲಿ ಆಶ್ಚರ್ಯ ಆಗ್ತಾ ಇರೋದು ಕಾಂಗ್ರೆಸ್ ನಡೆ. ಯಾಕಂದ್ರೆ ಕೆಲ ತಿಂಗಳ ಹಿಂದೆ ಲಿಕ್ಕರ್ ಸ್ಕ್ಯಾಮ್ ವಿಚಾರದಲ್ಲಿ ತುಟಿ ಬಿಚ್ಚಿದ್ದ ಕಾಂಗ್ರೆಸ್ ಕೇಜ್ರಿವಾಲ್ ಸರ್ಕಾರದ ಅಕ್ರಮ ಬಯಲು ಮಾಡಿದ್ದು ನಾವೇ, ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ ಮೊದಲು ಹೇಳಿದ್ದು ನಾವೇ, ಈ ಹಗರಣದ ಎಲ್ಲಾ ಕ್ರೆಡಿಟ್ ಕೂಡ ಕಾಂಗ್ರೆಸ್ಗೆ ಸಿಗಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಅದ್ ಯಾವಾಗ ಕೇಜ್ರಿವಾಲ್ ಲೋಕಸಭಾ ಎಲೆಕ್ಷನ್ ಸಲುವಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೋ ಎಲ್ಲವೂ ಬದಲಾಯಿತು. ಈಗ ಕೇಜ್ರಿವಾಲ್ಗೆ ಬೆಂಬಲ ನೀಡೋದರ ಜೊತೆಗೆ ಮೋದಿ ಸರ್ಕಾರದ ವಿರುದ್ಧ ಕೈ ನಾಯಕರೆಲ್ಲ ಒಬ್ಬೊಬ್ಬರೇ ಸ್ಟೇಟ್ಮೆಂಟ್ ನೀಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಕ್ರಮ ಹಣದ ಆರೋಪ ಹೊತ್ತಿರೋ ಕೇಜ್ರಿವಾಲ್ ಪರ ಮಾತನಾಡ್ತಾ ಇರೋ ಕಪಿಲ್ ಸಿಬಲ್ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಡ್ರಗ್ಸ್ ಮಾಫಿಯಾದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರೋ ಡಿಎಂಕೆ ಕೂಡ ಕೇಜ್ರಿವಾಲ್ ಬೆನ್ನಿಗೆ ನಿಂತಿದೆ. ಡಿಎಂಕೆ ವತಿಯಿಂದ ಕೇಜ್ರಿವಾಲ್ ಬಂಧನವನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಆರೋಪ ಹೊತ್ತವರು, ಆರೋಪ ಸಾಬೀತಾದವರು ಎಲ್ಲರೂ ಒಗ್ಗೂಡ್ತಾ ಇರೋದು ಜನರಲ್ಲಿ ಹಲವು ಪ್ರಶ್ನೆಗಳನ್ನ ಮೂಡುವಂತೆ ಮಾಡ್ತಾ ಇದೆ. ಈಗ ಎಲ್ಲರ ಪ್ರಶ್ನೆ ಇರೋದು, ಕೇಜ್ರಿವಾಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರಾ ಅಂತ. ಆಪ್ ನಾಯಕರು ಕೇಜ್ರಿವಾಲ್ ಬಂಧನವಾಗಿದ್ರು ಜೈಲಿಂದಲೇ ಆಡಳಿತವನ್ನ ನಡೆಸ್ತಾರೆ ಅನ್ನೋ ಹುಚ್ಚು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಆದ್ರೆ ಆರೋಪ ದೃಢಪಟ್ಟರೆ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಸಿಎಂ ಸ್ಥಾನದಿಂದ ಕೆಳಕ್ಕೆ ಇಳಿಯಬೇಕಾಗತ್ತೆ. ಇನ್ನು ವಿಚಾರಣಾ ಸಂದರ್ಭದಲ್ಲಿ ಆಪ್ ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ತಂದರೆ ಬಂಧನದಿಂದ ಹೊರಬಂದು ಆಡಳಿತವನ್ನ ಮುಂದುವರಿಸಬಹುದು. ಇಷ್ಟಾದ್ರೂ ಕೂಡ ಇಡಿಯಿಂದ ಸಾಕಷ್ಟು ನಿರ್ಬಂಧಗಳನ್ನ ಎದುರಿಸಬೇಕಾಗತ್ತೆ.
ಇನ್ನು ಅರೆಸ್ಟ್ ಆಗಿರೋದ್ರಿಂದ ಕೇಜ್ರಿವಾಲ್ ರಾಜೀನಾಮೆ ನೀಡಲೇಬೇಕು ಅಂತ ಯಾವುದೇ ಕಾನೂನು ಇಲ್ಲದೆ ಇದ್ರೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕಾಗುತ್ತೆ. ಅಲ್ಲದೆ ತಮ್ಮ ಸ್ಥಾನಕ್ಕೆ ಬೇರೆಯವರನ್ನ ನೇಮಕ ಮಾಡೋ ಸಾಧ್ಯತೆಯೂ ಇರುತ್ತೆ. ಈ ಹಿಂದೆ ಬಿಹಾರ ಸಿಎಂ ಲಾಲು ಅರೆಸ್ಟ್ ಆದಾಗ ಅವರ ಪತ್ನಿಯನ್ನ ಸಿಎಂ ಸ್ಥಾನಕ್ಕೆ ಕೂರಿಸಿದ್ರು. ಕೆಲ ದಿನಗಳ ಹಿಂದೆ ಅರೆಸ್ಟ್ ಆಗಿರೋ ಹೇಮಂತ್ ಸೊರೇನ್ ಕೂಡ ಬಂಧನದ ಬಳಿಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಇನ್ನು ಒಂದು ವೇಳೆ ಕೇಜ್ರಿವಾಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಯಾರನ್ನ ನೇಮಕ ಮಾಡಬಹುದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯ ಕೇಜ್ರಿವಾಲ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದು ಸಚಿವರಾದ ಅತಿಶಿ ಹಾಗೂ ಸೌರಭ್ ಭಾರದ್ವಾಜ್. ಆದ್ರಿಂದ ಇವರಿಬ್ಬರಲ್ಲೇ ಯಾರನ್ನಾದ್ರೂ ನೇಮಕ ಮಾಡಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಈ ಮಧ್ಯೆ ಕೇಜ್ರಿವಾಲ್ ಪತ್ನಿ ಸುನೀತಾ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆದ್ರೆ ಕೇಜ್ರಿವಾಲ್ ಸರ್ಕಾರಕ್ಕೆ ಇದೆಲ್ಲದಕ್ಕೂ ಮೀರಿದ ಸವಾಲಿರೋದು ಲೆಫ್ಟಿನೆಂಟ್ ಗವರ್ನರ್ ಕಡೆಯಿಂದ. ಅವರು ಕೇಜ್ರಿವಾಲ್ ಸರ್ಕಾರವನ್ನ ಡಿಸ್ಮಿಸ್ ಮಾಡಿ ಅವಶ್ಯಕತೆ ಬಿದ್ದಲ್ಲಿ ರಾಷ್ಟ್ರಪತಿ ಆಡಳಿತಕ್ಕೆ ಮನವಿ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಸದ್ಯದ ಸನ್ನಿವೇಶದಲ್ಲಿ ಅವರು ಕೇಜ್ರಿವಾಲ್ರನ್ನ ಡಿಸ್ಮಿಸ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಕೇಜ್ರಿವಾಲ್ಗೆ ರಿಲೀಫ್ ಸಿಕ್ಕಿದರೆ ಸಿಎಂ ಆಗಿ ಮುಂದುವರಿಯೋ ಸಾಧ್ಯತೆ ಇದೆ. ಆದರೆ ಇದೇ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಪುತ್ರಿಯ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಆದ್ರಿಂದ ಕೇಜ್ರಿವಾಲ್ ಭವಿಷ್ಯ ಏನಾಗಲಿದೆ ಅನ್ನೋದು ಸದ್ಯಕ್ಕಂತೂ ಯಕ್ಷ ಪ್ರಶ್ನೆಯಾಗಿದೆ. ಈಗ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರೋ ಇನ್ನೊಂದು ವಿಚಾರ ಏನಂದ್ರೆ, ಬಿಜೆಪಿ ಹಾಗೂ ಮೋದಿ ಸರ್ಕಾರ ದ್ವೇಷ ರಾಜಕಾರಣ ಮಾಡ್ತಾ ಇದೆಯಾ ಅಂತ. ಕಾಂಗ್ರೆಸ್ ನಾಯಕರಂತೂ ಅರೆಸ್ಟ್ ಮಾಡಬೇಕು ಅನ್ನೋ ಹಾಗಿದ್ರೆ 2 ತಿಂಗಳು ಬಿಟ್ಟು ಅಂದ್ರೆ ಎಲೆಕ್ಷನ್ ಬಳಿಕ ಅರೆಸ್ಟ್ ಮಾಡಬಹುದಿತ್ತು. ಆದ್ರೆ ಈಗಲೇ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ರಾಜಕೀಯ ದ್ವೇಷ ಅಂತ ಆರೋಪಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕಾಗತ್ತೆ. ಅದೇನಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಗೊತ್ತಿದ್ದು ಬಿಜೆಪಿ ಯಾಕೆ ಇಂಥ ರಿಸ್ಕ್ ತೆಗೆದುಕೊಳ್ಳುತ್ತೆ ಅಂತ. ಎಲೆಕ್ಷನ್ ಟೈಮ್ ನಲ್ಲಿ ಒಬ್ಬ ನಾಯಕ ಅರೆಸ್ಟ್ ಆದ್ರೆ ಆತ ಕಳ್ಳನೇ ಆಗಿದ್ರು ಕೂಡ ಒಂದಷ್ಟು ಅನುಕಂಪ ಸೃಷ್ಟಿ ಆಗತ್ತೆ. ಇದರ ಅರಿವಿದ್ರೂ ಕೂಡ ಬಿಜೆಪಿ ಕೇಜ್ರಿವಾಲ್ರನ್ನ ಅರೆಸ್ಟ್ ಮಾಡೋ ರಿಸ್ಕ್ ಯಾಕೆ ತೆಗೆದುಕೊಳ್ಳುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಕೇಜ್ರಿವಾಲ್ ಅರೆಸ್ಟ್ ಮಾಡೋದಕ್ಕೆ ವ್ಯಾಲಿಡ್ ರೀಸನ್ ಕೂಡ ಇದೆ. ಅದೇನಂದ್ರೆ ಕೇಜ್ರಿವಾಲ್ಗೆ ಇಡಿ 1-2 ಸಲ ಸಮನ್ಸ್ ನೀಡಿರ್ಲಿಲ್ಲ. ಬರೋಬ್ಬರಿ 9 ಸಲ ಸಮನ್ಸ್ ನೀಡಿದ್ರು ಅದನ್ನ ನಿರಾಕರಿಸಿದ್ರು ಅಂದ್ರೆ ಅದು ಕಾನೂನು ಉಲ್ಲಂಘನೆ ಅಂತ ಪರಿಗಣಿಸಲಾಗುತ್ತೆ. ಆದ್ರಿಂದ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಈ ಎಲ್ಲಾ ಬೆಳವಣಿಗೆಗಳು ರಾಜಕೀಯವಾಗಿ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದರ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಆಪ್ ಮೇಲೆ ದೊಡ್ಡ ನೆಗೆಟಿವ್ ಎಫೆಕ್ಟ್ ಆಗಲಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಸಡನ್ ಆಗಿ ಯಾವುದೋ ಆರೋಪ ಹೊರಿಸಿ ಬಂಧಿಸಿದ್ರೆ ಅದರ ಇಂಪ್ಯಾಕ್ಟ್ ಬೇರೆ ರೀತಿಯೇ ಇರ್ತಾ ಇತ್ತು. ಆದ್ರೆ ಸ್ವಾರ್ಥಕ್ಕಾಗಿ ನಿಯಮವನ್ನೇ ಬದಲಿಸಿದ್ದಕ್ಕಾಗಿ ಡಾಕ್ಯುಮೆಂಟೆಡ್ ಸಾಕ್ಷಿಗಳಿವೆ. ಅಲ್ಲದೆ 100 ಕೋಟಿ ಅವ್ಯವಹಾರದಲ್ಲಿ ಭಾಗಿಯಾದವರೆಲ್ಲ ಆಪ್ನ ಪ್ರಮುಖ ನಾಯಕರೇ. ಇದರಿಂದ ಸರ್ಕಾರದ ಮೇಲೆ ಜನ ನಂಬಿಕೆಯನ್ನ ಕಳೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. 2013ರಲ್ಲಿ ಯುಪಿಎ ವಿರುದ್ಧ ಸಮರ ಸಾರಿದ್ದ ಕೇಜ್ರಿವಾಲ್ ಬಳಿಕ ಕಾಂಗ್ರೆಸ್ ಸಹಾಯದಿಂದಲೇ ಸಿಎಂ ಆಗಿದ್ರು. ಆದ್ರೆ ಇದು ಅವರ ರಾಜಕೀಯಕ್ಕೆ ಅಡ್ಡಿ ಆಗಿರ್ಲಿಲ್ಲ. ಆದ್ರೆ ಈ ಕರಪ್ಷನ್ ಆರೋಪ ದೊಡ್ಡ ಪಾಠ ಕಲಿಸಲಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಕೇಜ್ರಿವಾಲ್ ಕತೆ ಏನಾಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಆದ್ರೆ ಇದರಿಂದ ಲೋಕಸಭಾ ಚುನಾವಣೆಯಲ್ಲಿ ಯಾವ ಬದಲಾವಣೆ ಆಗೋ ಸಾಧ್ಯತೆ ತೀರಾ ಕಡಿಮೆ. ಆದ್ರೆ ದೆಹಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಏನಾಗಲಿದೆ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.